ಪ್ರಿಯ KS ಸ್ಪರ್ಧಾರ್ಥಿಗಳೇ, ಇಂಡಿಯಾ ಫಾರ್ IAS ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಮುಂಬರುವಂತಹ KPSC ಮತ್ತು KA ವತಿಯಿಂದ ಮುಂಬರ್ತಕ್ಕಂತಹ ಯಾವ ನೋಟಿಫಿಕೇಷನ್ಸ್ಗಳು ಬರೋದಿದೆ ಅದ್ರ ಕುರಿತಾಗಿ ಮಾಹಿತಿ ನೀಡೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಸದ್ಯದ ಪರಿಸ್ಥಿತಿ ನೋಡೋದಾದರೆ ತುಂಬ ಸ್ಟೂಡೆಂಟ್ಸು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದ್ದಾರೆ, ಕ್ವರೀಸ್ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಯಾವುದು ನೋಟಿಫಿಕೇಷನ್ ಆಗ್ತಾಯಿಲ್ಲ, ಮುಂದೆ ಏನು ಮಾಡಬೇಕಂತ ನಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋ ಥರ. ಸೊ ಕರೆಂಟ್ ಸಿಚುವೇಶನ್ನು ಆ ಥರ ಇರೋದು ನಿಜ, 100% ಅದು. ಯಾಕೆ ಅಂತಂದರೆ ಇವಾಗ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಂಟರ್ನಲ್ ರಿಸರ್ವೇಷನ್ದು ಪ್ರೋಸೆಸ್ ನಡೀತಾ ಇದೆ, ಅದರದ್ದು ಜಾತಿ ಜನಗಣತಿ ನಡೀತಾ ಇದೆ. ಇನ್ನು ಗೌರ್ಮೆಂಟ್ ಕಡೆಯಿಂದನೂ ಸಿಕ್ಕಿರುವಂಥ ಕ್ಲಾರಿಫಿಕೇಷನ್ ಏನಂದರೂ ಆದಷ್ಟು ಬೇಗ ಈ ಪ್ರೋಸೆಸ್ಸನ್ನು ಮುಗಿಸ್ಬಿಟ್ಟು ತದನಂತರದಲ್ಲಿ ಏನಂತಂದರೆ ನೋಟಿಫಿಕೇಷನ್ಸ್ಗಳನ್ನು ಕೊಡಬೇಕು ಅಂತ ಅವರು ಕೂಡ ಈ ಪ್ರೋಸೆಸ್ನ ತುಂಬ ಫಾಸ್ಟಾಗಿ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಪ್ರೆಸ್ ನೋಟಲ್ಲಿ ಕ್ಲಾರಿಟಿನೂ ಕೂಡ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ. ಸೊ ಅದು ಒಂದು ಕಡೆ. ಸೊ ಇನ್ನೊಂದು ಈ ಕಾರಣದಿಂದ ಏನಂತಂದರೆ, ಈ ಕಾರಣದಿಂದಾಗಿ ಸದ್ಯಕ್ಕೆ ಯಾವುದೂ ಕೂಡ ನೋಟಿಫಿಕೇಷನ್ಸ್ಗಳು ಆಗ್ತಾಯಿಲ್ಲ ಸದ್ಯದ ಮಟ್ಟಿಗೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ನೋಡೋದಾದರೆ KPSC ಈಗ ಎಕ್ಸಾಮ್ಸ್ ನಡೆಸೋದ್ರಲ್ಲೂ ಕೆಲವೊಂದಷ್ಟು ಡಿಸ್ಕ್ರಿಪೆನ್ಸೀಸ್ ಆಗಿರುವಂಥದ್ದು. ಅದು ತುಂಬ ಪೇಪರ್ಸಲ್ಲೂ ಬಂದಿದೆ, ಸುದ್ದಿ ಮಾಧ್ಯಮದಲ್ಲೂ ಬಂದಿದೆ, ಅದನ್ನು ಕೂಡ ತಾವೆಲ್ಲ ನೋಡಿದ್ದೀರಾ. ಈ ಕಾರಣದಿಂದಾಗೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಹೋಪನ್ನು ಕಳ್ಕೊಂಡಿರುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಇವತ್ತು. ಬಟ್ ಎಷ್ಟೇ ಡಿಸ್ಕ್ರಿಪೆನ್ಸೀಸು ಮತ್ತೊಂದಾದ್ರೂ ಕೂಡ ಗೌರ್ಮೆಂಟ್ ಕಡೆಯಿಂದನೂ ತುಂಬ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. KPSCಯಲ್ಲಿ ರಿಫಾರ್ಮ್ಸ್ಗಳನ್ನು ತೊಗೊಂಬರಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಗೌರ್ಮೆಂಟ್ ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಈ ಥರದ ಸಂದರ್ಭದಲ್ಲಿ ಡೆಫಿನೆಟ್ಲಿ ಯಾವುದೇ ಸ್ಟೂಡೆಂಟ್ ಆಗಿದ್ರೂ ಕೂಡ ಆ ಹೋಪ್ ಅನ್ನೋವಂಥದ್ದನ್ನು ಕಳ್ಕೊಳ್ಳೋದು ಅದು ಸಹಜ, ಯಾರಿಗಾದರೂ ಆಗೇ ಆಗುತ್ತೆ. ಬಟ್ ಆದರೆ ಈ ಒಂದು ಜರ್ನಿನ ನಾವು ಪ್ರಾರಂಭ ಮಾಡಿದ್ದು ಏಕೆ ಇನ್ ದ ಫಸ್ಟ್ ಪ್ಲೇಸ್, ನಾವು ಈ ಗೌರ್ಮೆಂಟ್ ಸರ್ವಿಸಸ್ಗೆ ಸೇರ್ಕೋಬೇಕನ್ನುವಂಥ ಒಂದು ಕನಸನ್ನು ಕಟ್ಟಿದ್ಯಾಕೆ? ಅದೇ ರೀತಿ ಇಂತಹ ಸಿಚುವೇಷನಲ್ಲಿ ನಾವು ಧೈರ್ಯ ಕಳ್ಕೊಳ್ದೇನೆ ಆ ಒಂದು ಹೋಪನ್ನು ಇಟ್ಕೊಂಡು ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಈ ಜರ್ನಿಯನ್ನು ಮುಂದುವರಿಸ್ಬೇಕಾಗತ್ತೆ. ಸೊ ಯಾಕೆ ಈಗ ನಾವು ಹೋಪ್ನ ಕಳ್ಕೊಳ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನೆಕ್ಸ್ಟ್ ಬರ್ತಕ್ಕಂತಹ ನೋಟಿಫಿಕೇಷನ್ಸ್ಗಳೇನಿದ್ದಾವೆ ಅದ್ರ ಬಗ್ಗೆ ನಾವು ಈಗ ಗಮನ ಹರಿಸ್ಬೇಕಾಗಿದೆ. ಇವಾಗ ಸದ್ಯಕ್ಕೆ ನೋಟಿಫಿಕೇಷನ್ ಇಲ್ಲ, ನಾನು ಓದ್ಕೊಳ್ಳೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತೀನಿ ಅನ್ನುವಂತಹ ಮೈಂಡ್ಸೆಟ್ಟಿಂದ ನಾವು ಆಚೆ ಬಂದು ಮುಂದೆ ಏನು ನೋಟಿಫಿಕೇಷನ್ಸ್ ಆಗಬಹುದು, ಅದಕ್ಕೆ ನಾವು ಈಗಲಿಂದ ಏನು ತಯಾರಿ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ರೆ ಡೆಫಿನೆಟ್ಲಿ ಅಟ್ ಸಮ್ ಪಾಯಿಂಟ್ ಅದರಿಂದ ನಮಗೆ ಡೆಫಿನೆಟ್ಲಿ ಬೆನಿಫಿಟ್ ಆಗೇ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಹಾಗಾದರೆ KPSC ಮತ್ತು ಅದೇ ರೀತಿ KA ಕಡೆಯಿಂದ ಹೊಸ ನೋಟಿಫಿಕೇಷನ್ಸ್, ಯಾವ ಹೊಸ ನೋಟಿಫಿಕೇಷನ್ಸ್ಗಳು ಬರೋದಿದೆ ಮುಂದೆ ಅಂತ ನಾವು ನೋಡೋದಾದರೆ, ಇವಾಗ ಇದರಲ್ಲಿ ನಂಬರ್ಸ್ಗಳು ನಾನು KPSCಯಲ್ಲಿ ಇರ್ತಕ್ಕಂಥ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ನಂಬರ್ಗಳನ್ನ ಹಾಕಿಲ್ಲ, ಯಾಕಂದರೆ ಆ ಕ್ಲಾರಿಫಿಕೇಷನ್ನು ಗೌರ್ಮೆಂಟ್ ನೋಟಿಫಿಕೇಷನ್ ಆದಾಗಲೇ ಸಿಗುತ್ತೆ. KAದ್ದು ಕೆಲವೊಂದಿಷ್ಟು ನೋಟಿಫಿಕೇಷನ್ಸ್ಗಳದ್ದು ನಂಬರ್ಸು ಡೈರೆಕ್ಟಾಗಿ KA ವೆಬ್ಸೈಟಿಂದನೇ ಸಿಕ್ಕಿರುವಂಥದ್ದು. ಸೊ ಈಗ KPSCಯಿಂದ ಮುಂಬರತಕ್ಕಂತಹ ತುಂಬ ಇಂಪಾರ್ಟೆಂಟ್ ನೋಟಿಫಿಕೇಷನ್ಸ್ ಯಾವುದು ಅಂತ ನಾವು ನೋಡೋದಾದರೆ, ಫಸ್ಟು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳು. ಸೊ ಇದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ನಂಬರ್ಸಲ್ಲಿ ಇದನ್ನು ಕೂಡ ಕಾಲ್ಫರ್ಮ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಯಾಕಂತಂದರೆ ಇವಾಗ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಒಂದು ರೆವೆನ್ಯೂ ಕಲೆಕ್ಷನ್ಸ್ನ ನಾವು ನೋಡಿದಾಗ ಅದರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಗೌರ್ಮೆಂಟ್ಗೆ ಇನ್ಕಮ್ ಜನರೇಟ್ ಆಗುವಂಥದ್ದು. ಸೊ ಹೀಗಾಗಿ ಇಲ್ಲಿ ಒಂದು ದೊಡ್ಡ ಮಟ್ಟದ ರಿಕ್ರೂಟ್ಮೆಂಟನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿದೆ. ಅದೇ ರೀತಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಏನಪ್ಪ ಅಂತಂದರೆ ಸಬ್ ರಿಜಿಸ್ಟ್ರಾರ್ ಪೋಸ್ಟು, ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಪೋಸ್ಟು. ಇದು ಕೂಡ ಮುಂದೆ ನೋಟಿಫಿಕೇಷನ್ ಆಗುವಂಥ ಚಾನ್ಸಸ್ ಇದೆ. ಈ ಸಬ್ ರಿಜಿಸ್ಟ್ರಾರ್ ತಮಗೆಲ್ಲ ಗೊತ್ತಿರೋ ಹಾಗೆ ಏನಂತಂದರೆ ಈ ಲ್ಯಾಂಡ್ ರಿಲೇಟೆಡ್ ಏನಿರುತ್ತೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ದಾಗಿರ್ಬೋದು ಅದರ ಕುರಿತಾಗಿರ್ತಕ್ಕಂಥ ಎಲ್ಲ ಒಂದು ಮ್ಯಾನೇಜ್ಮೆಂಟನ್ನು ಮಾಡ್ತಕ್ಕಂಥ ಒಂದು ಪೋಸ್ಟ್ ಆಗಿರುತ್ತೆ ಅದು. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಮುನ್ಸಿಪಲ್ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಹುದ್ದೆ. ಸೊ ಈಗ ಮುನ್ಸಿಪಲ್ ಬಾಡೀಸ್ ಏನಿರುತ್ತೆ, ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆ ಥರದ್ದು, ಅಲ್ಲಿ ಗೌರ್ಮೆಂಟ್ ಆಫೀಸರ್ ಅಂತ ಕರೀತಾರೆ. ಸೊ ಅವರು ಗೌರ್ಮೆಂಟ್ ಆಫೀಸರ್ ಯಾರು ಇರ್ತಾರೆ ಅಂತಂದರೆ ಮುನ್ಸಿಪಲ್ ಚೀಫ್ ಆಫೀಸರ್ ಇರ್ತಕ್ಕಂಥದ್ದು. ಸೊ ಆ ಟೌನ್ ಮುನ್ಸಿಪಲ್ ಅಲ್ಲಿ
ಅದರಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ವಿಷಯಗಳನ್ನು ನೋಡ್ಕೊಳ್ಳುವಂಥ ಒಂದು ತುಂಬ ಅತ್ಯುತ್ತಮವಾದಂತಹ ಒಂದು ಪೋಸ್ಟ್ ಇದು, ಮುನ್ಸಿಪಲ್ ಚೀಫ್ ಆಫೀಸರ್ ಅನ್ನುವಂಥದ್ದು. ಅದೇ ರೀತಿಯಾಗಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ಹುದ್ದೆಗಳನ್ನ ಕೂಡ ಅವರು ಕಾಲ್ಫರ್ಮ್ ಮಾಡಬೇಕಂತ ಇದ್ದಾರೆ. ಇನ್ನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಈಗಾಗಲೇ ಒಂದು ನೋಟಿಫಿಕೇಶನ್ ಕರೆದಿದ್ದಾರೆ, ಬಟ್ ಅದೇ ರೀತಿ ಇನ್ನೂ ಒಂದು ನೋಟಿಫಿಕೇಶನ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಯಾಕಂದರೆ ಇತ್ತೀಚೆಗೆ ಚೀಫ್ ಮಿನಿಸ್ಟರ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೂಡ ತಾವು ನೋಡಿರ್ಬೋದು. ಯಾಕೆಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಬಂದಾಗ ರಾಜ್ಯಕ್ಕೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಇನ್ಕಮನ್ನು ರೆವೆನ್ಯೂವನ್ನು ಜನರೇಟ್ ಮಾಡುವಂತಹ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಹೀಗಾಗಿ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳನ್ನ ಜಾಸ್ತಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕನ್ನುವಂಥದ್ದು ಗೌರ್ಮೆಂಟ್ ಅವ್ರದ್ದು ಕೂಡ ಒಂದು ಇಚ್ಛಾಶಕ್ತಿ ಆಗಿರುವಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂತಂದರೆ PSI, ಪೊಲೀಸ್ ಸಬ್ ಇನ್ಸ್ಪೆಕ್ಟರು, ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು. ಸೊ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಮೋರ್ ದೆನ್ 600 ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ PCಗಳ ನೇಮಕಾತಿಯನ್ನು ಕೂಡ ಆಗುವಂಥ ಚಾನ್ಸಸ್ ಇದೆ. ಇದಷ್ಟೇ ಅಲ್ಲದೆ ಯಾರು ಟೆಕ್ನಿಕಲ್ ಪೋಸ್ಟ್ಗಳನ್ನ ಟ್ರೈ ಮಾಡಬೇಕಂತಿದ್ರೆ ಈಗ EG ಇನ್ ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇತ್ಯಾದಿ, ಸೊ ಅವುಗಳು ಕೂಡ ನೋಟಿಫಿಕೇಶನ್ ಆಗುವಂಥದ್ದಿದೆ. ಇನ್ನು ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಗ್ರೂಪ್ B ಪೋಸ್ಟ್ ಆಗಿರ್ಬೋದು, ಅದೇ ರೀತಿ ಗ್ರೇಡ್ 1 ಮತ್ತು ಗ್ರೇಡ್ 2 ಸೆಕ್ರೆಟರಿ ಪಂಚಾಯತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅದೇ ರೀತಿ FDSDಗಳು ಅವು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಏನಂತಂದರೆ ನೋಟಿಫಿಕೇಷನ್ನು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಒಳ್ಳೆ ಪೋಸ್ಟ್ ಇರತಕ್ಕಂತಹ ನೋಟಿಫಿಕೇಷನ್ಗಳು KPC ಕಡೆಯಿಂದ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುವಂಥದ್ದು. ಇನ್ನು ಅದೇ ರೀತಿ KEA ಕಡೆಯಿಂದ ಕೂಡ ಸಾಕಷ್ಟು ನೋಟಿಫಿಕೇಷನ್ಸ್ಗಳು ಬರುವಂಥ ಸಾಧ್ಯತೆ ಇದೆ. ಒಂದು, ಈಗ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲ ಹುದ್ದೆಗಳನ್ನ ಅವ್ರು ತುಂಬಿಕೊಳ್ಬೇಕಂತ ಇದ್ದಾರೆ. ಇದರಲ್ಲೂ ಸಾಕಷ್ಟು ನೀವು ನೋಡ್ಬೋದು FDSD ಹುದ್ದೆಗಳು ಕೂಡ ಸಾಕಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಇದರಲ್ಲೂ ಕೂಡ ಇರುವಂಥದ್ದು. ಅದೇ ರೀತಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೂಡ ಬೇರೆ ಬೇರೆ 750 ಹುದ್ದೆಗಳನ್ನು ಇವರು ಕೂಡ ಕಾಲ್ಫರ್ಮ್ ಮಾಡಬೇಕಂತಿದ್ದಾರೆ. ಅದೇ ರೀತಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇದರಿಂದ ಆಗುತ್ತೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ, ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 1752 ಹುದ್ದೆಗಳನ್ನ ಇಲ್ಲಿ ಕಾಲ್ಫರ್ಮ್ ಮಾಡಬೇಕಂತಿದ್ದಾರೆ. ಇನ್ನು BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಸೊ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಕೂಡ ಇಲ್ಲಿ FDA ಮತ್ತು SDA ಹುದ್ದೆಗಳು ಇಲ್ಲೂ ಕೂಡ ಕಾಲ್ಫರ್ಮ್ ಆಗುವಂಥದ್ದು. ಸೊ ಇಷ್ಟೆಲ್ಲ ನೋಟಿಫಿಕೇಷನ್ಸ್ಗಳು ಮುಂಬರ್ತಕ್ಕಂತಹ ದಿನಗಳಲ್ಲಿ ನೀವು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾದರೆ ನಾವು ಈಗ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಏನು ಮಾಡಬೇಕು ನಾವು ಎಟ್ ದಿಸ್ ಪಾಯಿಂಟ್, ವಾಟ್ ವಿ ಹ್ಯಾವ್ ಟು ಡೂ ಅಂತ. ಸೊ ಈಗ ನಾವು ನೋಟಿಫಿಕೇಷನ್ ಆದಾಗ ನಾವು ಓದೋಕ್ಕೆ ಶುರು ಮಾಡ್ತೀವಿ. ಈಗ ಒಂದು ಎಲ್ಲ ಸ್ಟೂಡೆಂಟ್ಸ್ ತಿಳ್ಕೊಳ್ಬೇಕಾಗಿರುವಂಥದ್ದು ಏನಂತಂದರೆ, ತುಂಬ ಸ್ಟೂಡೆಂಟ್ಸ್ ಮಾಡುವಂಥ ಮಿಸ್ಟೇಕ್ ಏನಂತಂದರೆ, ನೋಟಿಫಿಕೇಷನ್ಸ್ಗಳು ಬರೋವರೆಗೂ ನಾವು ಸ್ಟಡಿ ಮಾಡಲ್ಲ, ನೋಟಿಫಿಕೇಷನ್ ಬಂದ ಮೇಲೆ ನಾವೇನು ಮಾಡ್ತೀವಿ ಅದಕ್ಕೆ ತಯಾರಿಯನ್ನು ಮಾಡೋಕ್ಕೆ ಶುರು ಮಾಡ್ತೀವಿ ಅನ್ನೋಂಥ ಒಂದು ಮಿಸ್ಕನ್ಸೆಪ್ಷನಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಈಗ ನೋಟಿಫಿಕೇಷನ್ ಬಂದ ಆದಮೇಲೆ ನಾನು ಪ್ರಿಪ್ರೇಷನ್ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಹೇಳೋದಾದರೆ ಅಲ್ಲಿ ನಿಮಗೆ ಸಮಯದ ಅಭಾವ ತುಂಬ ಜಾಸ್ತಿ ಇರುತ್ತೆ. ಸಾಕಷ್ಟು ಕಡಿಮೆ ಸಮಯದಲ್ಲಿ ನೀವು ಪ್ರಿಪೇರ್ ಮಾಡೋದಕ್ಕೂ ಅಥವಾ ಲಾಂಗ್ ಟರ್ಮ್ ಈಗ ಟೈಮ್ ಇದ್ದಾಗ ನೀವು ಪ್ರಿಪೇರ್ ಮಾಡೋದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇರುವಂಥದ್ದು. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಇದು ಒಂಥರ ಈಗ ಸಿಕ್ಕಿರುವಂತಹ ಸಮಯಾವಕಾಶ ಏನಿದೆಯಲ್ಲ, ಇದು ಒಂಥರ ಗೋಲ್ಡನ್ ಅಪಾರ್ಚುನಿಟಿ ಈಗ, ಆಯಿತಾ. ಈ ಒಂದು ಅಪಾರ್ಚುನಿಟಿನ ಯಾರು ಬಳಸ್ಕೊಳ್ತಾರೆ ಡೆಫಿನೆಟ್ಲಿ ಅವರು ಯಾವ್ದಾದ್ರು ಒಂದು ಹುದ್ದೆಯಲ್ಲಿ ಖಂಡಿತವಾಗ್ಲೂ ಸೆಲೆಕ್ಟ್ ಆಗೇ ಆಗ್ತಾರೆ. ಈಗ ಏನು ಸ್ಟ್ರಾಟಜಿ ಮಾಡಬೇಕು, ಈಗ ಫ್ರೆಷರ್ಸ್ ಇದ್ದರೆ ಅವ್ರಿಗೇನು ಸ್ಟ್ರಾಟಜಿ, ವೆಟ್ರನ್ಸ್ ಇದ್ದರೆ ಅವ್ರಿಗೇನು ಸ್ಟ್ರಾಟಜಿ ಅಂತ. ಸೊ ಫ್ರೆಷರ್ಸ್ ಯಾರು ಈಗ ನೆಕ್ಸ್ಟು ಇಲ್ಲ ನಾನು ಗೌರ್ಮೆಂಟ್ ಸರ್ವಿಸಸ್ಗೆ ಜಾಯ್ನ್ ಆಗಬೇಕು, ನಾನು ಒಂದು ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ಯಾರು ಕನಸನ್ನ ಕಾಣ್ತಿದ್ದೀರಾ ಅಂಥ ಫ್ರೆಷರ್ಸ್ಗೆ ಏನಂತಂದರೆ ಮೊದಲನೇದಾಗಿ 2 ಸಲಹೆಯನ್ನು ಕೊಡ್ತೀನಿ. ಈಗ ಒಂದು, ನೀವು ಯಾವ್ದಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಕೋರ್ಸ್ಗಳಿಗೆ ಜಾಯ್ನ್ ಆಗಿ, ಅದು ಒಂದು. ಇಲ್ಲ ಅಂತಂದರೆ ನಾವು ಸೆಲ್ಫ್ ಸ್ಟಡಿ ಮಾಡಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ಸೆಲ್ಫ್ ಸ್ಟಡಿಯನ್ನು ಕೂಡ ಮಾಡಬಹುದು. ಸೊ ಈಗ ಹೇಗೆ ವೇರಿ ಆಗುತ್ತೆ ನೋಡಿ, ಎಲ್ಲರದ್ದು IQ ಲೆವೆಲ್ ಸೇಮ್ ಇರಲ್ಲ. ಕೆಲವ್ರದ್ದು ಕ್ಯಾಲಿಬರ್ ತುಂಬ ಜಾಸ್ತಿ ಇರ್ಬೋದು. ಸೊ ಒಂದ್ಸಲಿ ಅವರು ಏನೇ ಬುಕ್ಸ್ ಓದಿದ್ರು ಅವ್ರಿಗೆ ತುಂಬ ಚೆನ್ನಾಗಿ ಗ್ರಾಸ್ಪ್ ಆಗುತ್ತೆ. ಅವ್ರದ್ದು ಏನೇ ಓದಿದ್ರು ಕೂಡ ಅದನ್ನು ಅರ್ಥೈಸ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇದೆ ಅಂತ ಅನ್ನೋಂಥವ್ರು ಡೆಫಿನೆಟ್ಲಿ ಅವರು ಸೆಲ್ಫ್ ಸ್ಟಡಿಯನ್ನು ಮಾಡಬಹುದು. ಇಂಟರ್ನೆಟ್ಟಲ್ಲೂ ಕೂಡ ಸಾಕಷ್ಟು ಮಾಹಿತಿ ಲಭ್ಯ ಇರೋದ್ರಿಂದ ಅವರು ಅದರ ಸಹಾಯವನ್ನು ಪಡೆದು ಕೂಡ ಸೆಲ್ಫ್ ಸ್ಟಡಿಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದೇ ರೀತಿ ಈಗ ಕೆಲವ್ರಿಗೆ ಏನಂತಂದರೆ, ಇಲ್ಲ ನನಗೆ ಒಂದಿಷ್ಟು ಗೈಡೆನ್ಸ್ ಬೇಕು, ನನಗೆ ನನ್ನಷ್ಟಕ್ಕೆ ನಾನೇ ಓದ್ಕೊಂಡ್ರೆ ನನಗೆ ಆ ಕಾನ್ಫಿಡೆನ್ಸ್ ಬರಲ್ಲ ಅಂತನೋಂಥವ್ರು ಡೆಫಿನೆಟ್ಲಿ ಏನಂತಂದರೆ ಕೋಚಿಂಗ್ ಸೆಂಟರ್ಗಳಿಗೆ ಜಾಯ್ನ್ ಆಗುವಂಥ ಯೋಚನೆಯನ್ನು ಮಾಡೋದು ಬೆಟರು. ಈಗ ಈವನ್ ಇಂಡಿಯಾ ಫಾರ್ IAS ಅಲ್ಲೂ ಕೂಡ ಹೊಸ IAS ಮತ್ತು KS ಎರಡಕ್ಕೂ ಕೂಡ IASಗೆ ಮತ್ತು KSಗೆ ಕೋಚಿಂಗ್ಗೆ ಹೊಸ ಬ್ಯಾಚ್ಗಳು
ಪ್ರಾರಂಭ ಆಗಿರುವಂಥದ್ದು. ಸೊ ಯಾರಾದರೂ ಈ ನಿಟ್ಟಿನೊಳಗಡೆ ಯೋಚನೆ ಮಾಡ್ತಿದ್ರೆ ಕೋಚಿಂಗ್ ಜಾಯ್ನ್ ಆಗಬೇಕು ಅನ್ನೋಂಥ ಒಂದು ಥಿಂಕಿಂಗ್ ನಿಮ್ಮಲ್ಲಿದ್ದರೆ ಡೆಫಿನೆಟ್ಲಿ ನೀವು ನಮ್ಮ ಸಂಸ್ಥೆಯನ್ನು ವಿಸಿಟ್ ಮಾಡ್ಬೋದು, ಅಥವಾ ನಮ್ಮ ಸಂಸ್ಥೆಯ ನಂಬರ್ಗೂ ಕೂಡ ನೀವು ಕಾಲ್ ಮಾಡ್ಬೋದು. ಇನ್ನು ಫ್ರೆಷರ್ಸ್ಗೆ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಟಿಪ್ಸ್, ಇವು ಸೆಲ್ಫ್ ಸ್ಟಡಿ ಮಾಡಬೇಕಂತನವ್ರಿಗೂ ಕೂಡ, ಅದೇ ರೀತಿ ಕೋಚಿಂಗ್ಗಳನ್ನ ಜಾಯ್ನ್ ಆಗೋವಂಥವ್ರಿಗೂ ಕೂಡ ಸಾಕಷ್ಟು ಸಲ ಏನಾಗ್ಬಿಡುತ್ತೆ ಅಂದರೆ ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ಈ ಒಂದು ಪ್ರಿಪ್ರೇಷನಲ್ಲಿ ದಿಲ್ ಗೆಟ್ ಲಾಸ್ಟ್ ಇನ್ ದ ಪ್ರಿಪ್ರೇಷನ್ ಅನ್ನೋವಂಥದ್ದು. ಸೊ ಏನನ್ನು ಓದಬೇಕು, ಏನನ್ನು ಓದಬಾರ್ದು, ಯಾವುದನ್ನು ಎಷ್ಟರ ಮಟ್ಟಿಗೆ ಓದಬೇಕು, ಎಷ್ಟರ ಮಟ್ಟಿಗೆ ಓದಬಾರ್ದು ಅನ್ನೋಂಥ ಒಂದು ನಾಲೆಜನ್ನು ತಿಳ್ಕೊಳ್ದೇನೆ ಏನು ಸಿಗುತ್ತೆ ಎಲ್ಲ ಹೊಸ ಹೊಸ ಬುಕ್ಗಳನ್ನು ತೊಗೊಳ್ಳೋದು, ಓದೋದು, ಈ ರೀತಿಯಾದಂಥ ಒಂದು ತಪ್ಪು ಸ್ಟ್ರಾಟಜಿಗೆ ಅವರು ಸಿಕ್ಕಾಕೊಂಡು ತುಂಬ ಇಯರ್ಸನ್ನು ವೇಸ್ಟ್ ಮಾಡ್ಕೊಳ್ಳೋವಂಥದ್ದು. ಸೊ ಇಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಇಲ್ಲಿರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ 2 ಗೈಡ್ಸ್ ಯಾವುದು ಅಂತ ನಾವು ನೋಡೋದಾದರೆ, ಒಂದು ಸಿಲೆಬಸ್ಸು, ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು. ಸೊ ನೀವೇನು ಮಾಡಿ, ಫ್ರಮ್ ದ ಡೇ 1 ನೀವೇನಂತಂದರೆ ಸ್ಟಿಕ್ ಟು ದ ಸಿಲೆಬಸ್ಗೆ ಸ್ಟಿಕ್ ಆನ್ ಆಗಿ, ಸಿಲೆಬಸ್ಸಲ್ಲಿ ಕೊಟ್ಟಿರ್ತಕ್ಕಂತಹ ಯಾವ ಅಂಶಗಳಿದ್ದಾವೆ ಅದರ ರಿಲೇಟೆಡ್ ಆಗಿರ್ತಕ್ಕಂಥದ್ದನ್ನು ಮಾತ್ರ ಓದಬೇಕು ಅನ್ನೋಂಥದ್ದು. ಅದೇ ರೀತಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದಾಗ ನಿಮಗೆ ಯಾವ ಏರಿಯಾಸ್ಗಳು ತುಂಬ ಇಂಪಾರ್ಟೆಂಟ್ ಇದೆ, ಯಾವುದನ್ನು ನೀವು ಸ್ಕಿಪ್ ಮಾಡೋಕ್ಕಾಗಲ್ಲ, ಯಾವುದನ್ನು ಎಷ್ಟು ಡೆಪ್ತಲ್ಲಿ ಓದಬೇಕು ನಾನು ಅಂತ ಒಂದು ನಾಲೆಜ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ನೀವು PYQsನ ಸಾಲ್ವ್ ಮಾಡ್ತಾ ಹೋದಾಗ. ಸೊ ಈ 2 ಅಂಶಗಳನ್ನು ತಲೆಯಲ್ಲಿಟ್ಕೊಂಡು ಫ್ರೆಷರ್ಸು ಈಗಲಿಂದ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ರೆ ಆ ನೋಟಿಫಿಕೇಷನ್ ಇಂಟರ್ನಲ್ ರಿಸರ್ವೇಷನ್ ಆಗಿ ತದನಂತರದಲ್ಲಿ ನೋಟಿಫಿಕೇಷನ್ ಏನಾಗುತ್ತೆ ಅಷ್ಟು ಸಮಯದೊಳಗಡೆ ಅಟ್ಲೀಸ್ಟ್ ನೀವು ಸಬ್ಜೆಕ್ಟ್ಗಳನ್ನ ಕವರ್ ಮಾಡಲಿಕ್ಕಾಗಿರುತ್ತೆ. ತದನಂತರದಲ್ಲಿ ನೀವು ಟೆಸ್ಟ್ ಸೀರೀಸು ಮತ್ತೊಂದೆಲ್ಲ ಜಾಯ್ನ್ ಆಗುವಂಥ ಯೋಚನೆಯನ್ನು ಮಾಡ್ಬೋದು. ಇನ್ನು ವೆಟ್ರನ್ಸ್ ಆಲ್ರೆಡಿ ಯಾರು ಮುಂಚೆಯಿಂದ ಪ್ರಿಪೇರ್ ಮಾಡಿದ್ದೀರಾ, ಕೋಚಿಂಗ್ ತೊಗೊಂಡಿದ್ದೀರಾ, ಅವ್ರಿಗೆ ಈ ಸಮಯದಲ್ಲಿ ಅವ್ರು ಏನು ಮಾಡಬೇಕು ಅಂತ ನಾವು ನೋಡೋದಾದರೆ, ದರ್ ಇಸ್ ಒನ್ ಸೇಯಿಂಗ್ ಏನಂತಂದರೆ, ಟೈಮ್ ಟು ರಿಪೇರ್ ದ ರೂಫ್ ಈಸ್ ವೆನ್ ದ ಸನ್ ಶೈನ್ಸ್ ಅಂತ ಹೇಳ್ತಾರೆ. ಸೊ ಈಗ ನಮ್ಮ ಮನೆ ಸೋರ್ತಾ ಇದೆ ಅಂತಂದಾಗ ನಾವು ಆ ಮನೆ ಸೋರತಕ್ಕಂತಹ ಒಂದು ಮಾಳಿಗೆ ಏನಿರುತ್ತೆ ಅದನ್ನು ರಿಪೇರಿ ಮಾಡ್ಕೊಳ್ಳೋಕ್ಕೆ ಸಮಯ ಯಾವುದು ಸೂಕ್ತವಾದಂಥ ಸಮಯ ಅಂದರೆ ಯಾವಾಗ ಸೂರ್ಯ ಬರ್ತಾನೆ, ಯಾವ ಸಮಯದಲ್ಲಿ ಮಳೆ ಇರಲ್ಲ ಅಂಥ ಸಮಯದಲ್ಲಿ ರಿಪೇರಿ ಮಾಡಬೇಕು ಅನ್ನೋಂಥದ್ದು. ಸೊ ಈ ಕಾಲ ಹೇಗಂತಂದರೆ ಈ ಟೈಮ್ ಏನಿದೆಯಲ್ಲ ಇದು ಈ ಥರದಾದಂಥ ಟೈಮು. ಈಗ ನೀವೇನು ಮಾಡಬೇಕು ಅಂತಂದರೆ, ನೀವು ಆಲ್ರೆಡಿ ಕೋಚಿಂಗನ್ನು ತೊಗೊಂಡಿರ್ತೀರ, ಸಾಕಷ್ಟು ಬಾರಿ ಓದಿರ್ತೀರ, ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನು ಕೂಡ ಬರೆದಿರ್ತೀರ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಿಪ್ರೇಷನಲ್ಲಿ ಕೆಲವೊಂದಿಷ್ಟು ವೀಕ್ ಪಾಯಿಂಟ್ಸ್ ಅನ್ನೋಂಥದ್ದು ಇರುತ್ತೆ. ಸೊ ಯಾವುದೋ ಒಂದಿಷ್ಟು ಸಬ್ಜೆಕ್ಟ್ಗಳನ್ನು ನೀವು ತುಂಬ ಚೆನ್ನಾಗಿ ಗ್ರಹಿಸದೇ ಇರ್ಬೋದು, ಅಥವಾ ಯಾವುದೋ ಒಂದಿಷ್ಟು ವೀಕ್ ಏರಿಯಾಸ್ಗಳಾಗಿರುತ್ತೆ ನಿಮ್ಮದು. ಸೊ ಅಂತಹ ವೀಕ್ ಏರಿಯಾಸ್ಗಳನ್ನು ಗುರುತು ಹಿಡ್ಕೊಂಡು ಆ ವೀಕ್ ಏರಿಯಾಗಳ ಮೇಲೆ ವರ್ಕ್ ಮಾಡುವಂತಹ ಸಮಯ ಇದು, ಆಯಿತಾ. ಸೊ ಈ ಒಂದು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ನಮ್ದು ಯಾವ ಏರಿಯಾಸಲ್ಲಿ ವೀಕ್ ಇದ್ದೀವಿ, ನಾವು ಯಾವ ಏರಿಯಾಸಲ್ಲಿ ಸ್ಟ್ರಾಂಗ್ ಇದ್ದೀವಿ ಅಂತ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ನಾವು ನೋಡೋದಾದರೆ, ಒಂದು ನೀವು ಟೆಸ್ಟ್ ಸೀರೀಸ್ಗಳನ್ನು ಜಾಯ್ನ್ ಆಗೋದ್ರ ಮೂಲಕ ಇದನ್ನು ನೀವು ನಿಮ್ಮ ವೀಕ್ ಏರಿಯಾಸ್ಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ಅದರ ಮೇಲೆ ವರ್ಕ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದಾಗಿದೆ. ಅದೇ ರೀತಿ ಸದ್ಯದ ಮಟ್ಟಿಗೆ ತುಂಬ ಹೋಪನ್ನು ಕಳ್ಕೊಂಡಿದ್ದೀವಿ, ನಮ್ಗೆ ಏನು ಮಾಡಬೇಕಂತಲೇ ತೋಚ್ತಾ ಇಲ್ಲ ಅಂತ ಅನ್ನೋ ರೀತಿ ಈ ಸಿಚುವೇಷನ್ ನೀವೇನಾದರೂ ಇದ್ದರೆ ಡೆಫಿನೆಟ್ಲಿ ಮೆಂಟರ್ಶಿಪ್ಪು ಗೈಡೆನ್ಸ್ದು ತುಂಬ ನಿಮಗೆ ನೆಸೆಸರಿ ಇರುತ್ತೆ ಇಂತಹ ಸಂದರ್ಭದೊಳಗಡೆ. ಸೊ ಇಂಡಿಯಾ ಫಾರ್ IAS ಅಲ್ಲಿ ಅಟ್ ಫ್ರೀ ಆಫ್ ಕಾಸ್ಟ್ ನೀವು ಎನಿ ಟೈಮ್ ವಿಸಿಟ್ ಮಾಡಿಬಿಟ್ಟು ನೀವು ಮೆಂಟರ್ಶಿಪ್ ಅಥವಾ ಗೈಡೆನ್ಸನ್ನು ಡೆಫಿನೆಟ್ಲಿ ಪಡ್ಕೊಳ್ಬೋದಾಗಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ಈ ಒಂದು ಸಂದರ್ಭದಲ್ಲೂ ಕೂಡ, ಈ ಒಂದು ವಿಷಮ ಪರಿಸ್ಥಿತಿಯಲ್ಲೂ ಕೂಡ ನಾವು ಹೋಪನ್ನು ಕಳ್ಕೊಳ್ಳದೇನೆ ನಮ್ಮ ಪ್ರಿಪ್ರೇಷನ್ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅಂದರೆ ದರ್ ಇಸ್ ಒನ್ ಸೇಯಿಂಗ್, ಹೋಪ್ ಇಸ್ ದ ಕಂಪ್ಯಾನಿಯನ್ ಆಫ್ ಪವರ್, ಆಯಿತಾ, ಆ್ಯಂಡ್ ಮದರ್ ಆಫ್ ಸಕ್ಸಸ್ ಫಾರ್ ಹೂ ಸೊ ಹೋಪ್ಸ್ ಸ್ಟ್ರಾಂಗ್ಲಿ ಹ್ಯಾಸ್ ವಿದಿನ್ ಹಿಮ್ ದ ಗಿಫ್ಟ್ ಆಫ್ ಮಿರಕಲ್ಸ್ ಅಂತ. ಸೊ ನಾವು ಏನಂತಂದರೆ ಅಟ್ ದ ಲಾಸ್ಟ್ ಆ್ಯಸ್ ಎ ಹ್ಯೂಮನ್ ವಾಟ್ ವಿ ಕ್ಯಾನ್ ಡೂ ಇಸ್ ಹೋಪ್, ವಿ ಕ್ಯಾನ್ ಆಲ್ ಹೋಪ್ ಅಂತ. ಈಗ ನಂಬಿಕೆನೇ ದೇವರು ಅಂತ ಹೇಳ್ತಾರೆ, ನಂಬಿಕೆನೇ ದೇವರು. ಸೊ ನಾಳೆ ದಿನ ಇವತ್ತಿನಗಿಂತ ಬೆಟರ್ ಇರುತ್ತೆ ಅನ್ನುವಂಥ ಒಂದು ನಂಬಿಕೆಯಲ್ಲೇ ನಾವು ಏನು ಮಾಡಬೇಕಾಗುತ್ತೆ, ಬದುಕಬೇಕಾಗುತ್ತೆ. ಅದೇ ರೀತಿ ಅಷ್ಟು ಶ್ರಮವನ್ನು ಕೂಡ ನಾವು ಡೆಫಿನೆಟ್ಲಿ ಹಾಕಲೇಬೇಕಾಗುತ್ತೆ. ನಾವು ಬರೀ ನಾಳೆ ಚೆನ್ನಾಗಿರುತ್ತೆ ಅಂತ ಅನ್ನೋಂಥ ಒಂದು ನಂಬಿಕೆ ಮೇಲೆ ಬದುಕಿದ್ರೆ ಮಾತ್ರ ಆಗಲ್ಲ, ಬಟ್ ಅದಕ್ಕೆ ತಕ್ಕನ ಹಾಗೆ ನಾವು ಶ್ರಮವನ್ನು ಕೂಡ ಡೆಫಿನೆಟ್ಲಿ ಹಾಕಲೇಬೇಕಾಗುತ್ತೆ. ಸೊ ಈ ಒಂದು ಸಿಚುವೇಷನಲ್ಲಿ ಆಲ್ ವಿ ಕ್ಯಾನ್ ಡೂ ಇಸ್ ಟು ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದ ಅಪ್ಕಮಿಂಗ್ ನೋಟಿಫಿಕೇಷನ್ಸ್. ಇವಾಗಿಂದ ನಾವು ಪ್ರಿಪೇರ್ ಮಾಡಿದರೆ ಖಂಡಿತವಾಗ್ಲೂ ಯಶಸ್ಸು ನಿಮ್ದಾಗುತ್ತೆ ಅಂತ ಹೇಳ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್. ಫಾರ್ ಎನಿ ಗೈಡೆನ್ಸ್ ಡೆಫಿನೆಟ್ಲಿ ಯು ಕ್ಯಾನ್ ವಿಸಿಟ್ India for IAS Institute or you can call to the India for IAS Institute, and ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಏನೇ ಗೈಡೆನ್ಸ್ ಬೇಕಾದರೂ ವಿ ಆರ್ ರೆಡಿ ಟು ಹೆಲ್ಪ್. ಸೊ ಥ್ಯಾಂಕ್ ಯು.